ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಸರ್ವಜ್ಞ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ ಹೇಳಿ. ನಾನು MB ಪಾಟೀಲ್ ಸಾಹೇಬರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನೀವೇನು ನೀರು ತಂದು ಕೊಟ್ಟಿರಲ್ಲ, ಅದು ನಿಮಗೆ ಮುಂದಿನ ದಿನಮಾನದಲ್ಲಿ ನೀವು ಜೀವಂತ ಇರುವ ಪರ್ಯಂತ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನ ಅಣ್ಣನ ಗಡಿಗೆ ಒಳಗ ಕುದ್ದೈತು ಇಲ್ಲ ಅಂತ ಹೇಳಿ ಇಡೀ ಅಣ್ಣ ಎಲ್ಲ ಕಿವುಚಿ ನೋಡೋದಿರಲ್ಲ. ಒಂದೇ ಒಂದು ಅಗಳ ಕಿವುಚಿ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣ ಕುದ್ದೋದು ಅಂತ. ಅವರು ಒಂದು ಮಾತು ಹೇಳಿದ್ರು, ಮಾತಾಡೋದು ಪ್ರಾಸ್ತಾವಿಕವಾಗಿ, MB ಪಾಟೀಲರು ಪುಣ್ಯಾತ್ಮರು ಅಂತ ಹೇಳಿ. ಖಂಡಿತವಾಗಿಯೂ ಈ ಭಾಗದ ಜನರಿಗೆ, ಈ ಭಾಗದ ರೈತರಿಗೆ, ಭೂಮಿ ಇರ್ತಕ್ಕಂಥ ಎಲ್ಲ ರೈತರ ಪಾಲಿಗೆ ನೀವೊಬ್ರು ಪುಣ್ಯಾತ್ಮರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗುತ್ತೆ. ನಾನು ಯಾಕೆ ಒಂದು ಅಗಳ ಹಿಚ್ಚಿಕೆ ನೋಡಿದ್ರೆ ಗೊತ್ತಾಗ್ತದ ಅಣ್ಣ ಗೊತ್ತಾಗ್ತಿಲ್ಲ ಅಂತಂದ್ರೆ, ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ದ್ರಾಕ್ಷಿಯನ್ನ ಉಳಿಸ್ಕೋಬೇಕು, ಮುಂದಿನ ತಲೆಮಾರಿಗೆ ಅದು ಇರಬೇಕು ಅಂತಕ್ಕಂಥ ಒಂದು ಕಠಿಣ ಶ್ರಮವನ್ನ ಪಟ್ಟು ನೀರಿಗೆ ಹಣ ಕೊಟ್ಟು ತಮ್ಮ ಬೆಳೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಅನೇಕ ದೃಷ್ಟಾಂತಗಳು ಈ ಊರಲ್ಲಿ ಅದಾವ. ಅಂಥದ್ರಲ್ಲಿ ನೀವು ಆ ದ್ರಾಕ್ಷಿಯನ್ನ ರಕ್ಷಣೆ ಮಾಡಲಿಕ್ಕೆ ಗುಳೆ ಹೋಗ್ತಕ್ಕಂಥ ರೈತರನ್ನ ತಡೆದು ತನ್ನ ಕಾಲ ಮೇಲೆ ತಾನು ಬದುಕಬೇಕು, ಇಲ್ಲಿರ್ತಕ್ಕಂಥ ರೈತ ಸ್ವಾಭಿಮಾನದಿಂದ ಇಲ್ಲಿ ಇರಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಸುಮಾರು 3,000 ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿ ಹಗಲಿರುಳು ದುಡಿದು ಇವತ್ತು ಈ ಭಾಗಕ್ಕೆ ನೀರು ತಂದು ಕೊಟ್ಟಿದ್ರಲ್ಲ, ಈ ಜನ ಯಾವತ್ತರ ನಿಮ್ಮನ್ನು ಬರೀಲಿಕ್ಕೆ ಸಾಧ್ಯ ಅಂತ ಹೇಳಿ ಅದಕ್ಕೆ ಅವರು ನಿಮ್ಮ ಋಣ ತೀರಿಸಲಿಕ್ಕೆ ಆಗ್ಲಿಕ್ಕಿಲ್ಲ ಅವರ ಜೀವನ ಪರ್ಯಂತ. ಆದರೆ ನೀವು ಹೊರಿಸಿರ್ತಕ್ಕಂಥ ಋಣದ ಭಾರವನ್ನ ಸ್ವಲ್ಪ ಆದರೂ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ತಮ್ಮ ಕೈಲಾದಷ್ಟ ಹಣ ಸಂಗ್ರಹ ಮಾಡಿಕೊಂಡು ನಿಮ್ಮ ಚುನಾವಣೆ ಖರ್ಚು ವೆಚ್ಚಕ್ಕೆ ಇವತ್ತು ಕೊಟ್ಟರು. ನಿಮಗೆ ಹಣದ ಅವಶ್ಯಕತೆ ಇಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ನಾವು ಬರೇ ಸಾಹುಕಾರರು, ಕೇವಲ ನಾವು ಸಾಹುಕಾರ ಹೆಸರಿಗೆ ಮಾತ್ರ. ಈಗ ಸಾಹುಕಾರದು ಗೌಡರು ಮುಗುದಿಲ್ಲ, ಸಾಹುಕಾರಗಳದ್ದು ಕಾಲು ಹೋದು, ಗೌಡ್ರ ಕಾಲದ್ದು ಮೊದಲೇ ಹೋಗಿ. ಬಟ್ ಅಂತ ಗೌಡ್ರು ನೀವಲ್ಲ. ನಾನು ಬಿಜ್ಜರಿಗೆ ಗ್ರಾಮದ ಜನರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳಕ್ ಬಂದಿದ್ದೆ. ನಾವು ಸುಮಾರು 20 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ಕೊಂಡು, ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಕ್ಕಂಥ ಸಂದರ್ಭದಲ್ಲಿ ಅತನಿ ಒಳಗ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಇರಲಿಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನು ಇರಲಿಲ್ಲ. ಅದನ್ನು 20 ವರ್ಷದೊಳಗ ನನ್ನ ಕ್ಷೇತ್ರ ಆಯ್ತು, ನನ್ನ ತಾಲೂಕು ಆಯ್ತು, ನನ್ನ ಜಿಲ್ಲೆ ಆಯ್ತು, ಅನೇಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತರುವವರೆಗೂ ಕೂಡ ನನ್ನದೇ ಆಗಿರ್ತಕ್ಕಂಥ ಒಂದು ಅಳಿಲ ಸೇವೆಯನ್ನ ಆ ಪಕ್ಷಕ್ಕೆ ಮಾಡಿದ್ದೆ. ಆದರೆ ಆ ಪಕ್ಷದವರು ಈಗ ಯಡಿಯೂರಪ್ಪ ಸಾಹೇಬರು ಅನೇಕ ಕಡೆ ಹೇಳಾಕತ್ತಾರ, ಅವ್ರು ಇನ್ನೂ ಬಿಡಾಕ್ತಾ ಇರಲಿಲ್ಲ ಕುಮಾರಸ್ವಾಮಿ. 20 ವರ್ಷದ 20 ತಿಂಗಳು ನಿಮಗ 20 ತಿಂಗಳು ನಮಗಂತೂ ಒಡಂಬಡಿಕೆ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ಆಗಿತ್ತು. ಕುಮಾರಸ್ವಾಮಿ ಅವರು 20 ತಿಂಗಳಾದ್ಮೇಲೆ ಬಿಡ್ಲಿಲ್ಲ. ಕುಮಾರಸ್ವಾಮಿಗೆ ಹೇಳ್ತಾರೆ ಇವರು ವಚನ ಭ್ರಷ್ಟರು ಅಂತ. ನಾನು ಯಡಿಯೂರಪ್ಪನವ್ರ ಬಗ್ಗೆ ಇವತ್ತೂ ಕೂಡ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಾನು ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ಸಮಾಜದ ಹಿರಿಯರು. ಈಗಾದ್ರೂ ಕೂಡ ಅತ್ಯಂತ ಗೌರವದಿಂದನೇ ಅವ್ರನ್ನ ಕಾಣಿಸ್ತೀವಿ. MB ಪಾಟೀಲ್ರು ಅಷ್ಟೇ, ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಯಡಿಯೂರಪ್ಪನವರು ಸಮಾಜದ
ಹಿರಿಯರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಅವರಿಗೆ ಗೌರವ ಕೊಡ್ಕೊಂಡು ಬಂದಿದ್ದಾರೆ. ಯಡಿಯೂರಪ್ಪನವರು ಒಂದು ದಿವಸ ನಾನು ಕರೆದ್ರು, ಇಲ್ಲ ಈ ಸಮ್ಮಿಶ್ರ ಸರ್ಕಾರ ಕೆಡುವುದು ಮಾಡ್ಯದ, 17 ಜನ ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ಸಿದ್ಧರಾಗಿದ್ದಾರ, ಅದ್ರಾಗ ಅತಿಮಿ ಆಸಾಮಿನೂ ಒಂದದ, ಅದಕ್ಕೆ ನೀವು ತಗೊಳ್ಳೋನು ಬೇಡ ಅಂತ ನನಗೆ ಕೇಳಿದ್ರು. ಅವಾಗ ನಾನು ಹೇಳಿದೆ, ನೀ ಒಂದ್ಸಲ ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕಂತ ನಿಮ್ಮ ಹಂಬಲದ, ಆ ಹಂಬಲ ಏನೇಳಿರ್ಬೇಕಾದ್ರೆ ತಗೊಳ್ರಿ, ಪಕ್ಷಕ್ಕೆ ಒಳ್ಳೇದಾದ್ರು ನಾನು ಎಲ್ಲಾ ತ್ಯಾಗಕ್ಕೆ ಸಿದ್ಧ ಅಂತೇಳಿ ನನಗೊಂದು ಮಾತು ಹೇಳಿದ್ರು, ಇಲ್ಲ ಅವ್ರನ್ನ ತಗೋತೀವಿ, ಆದ್ರೆ ಅವ್ರು ಮತ್ತೆ ಕೆಲಸದ ಜವಾಬ್ದಾರಿ ನಿಮ್ದ ಅಂತ ಹೇಳಿದ್ರು. ಉಪಚುನಾವಣೆ ಒಳಗ ಅವರನ್ನ ಮತ್ತು ಕಾಗವಾಡ ಕ್ಷೇತ್ರ 2 ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಿಂದು ಜವಾಬ್ದಾರಿ ತಗೋತೀನಂದ್ರೆ ನಾನು ತಗೋತೀನಿ ಅಂತ. ಪಕ್ಷಕ್ಕೆ ಒಳ್ಳೇದಾಗೋದಾದ್ರೆ, ನಿಮ್ಮ ಮುಖ್ಯಮಂತ್ರಿ ಆಗೋದಾದ್ರೆ ತಗೊಳ್ರಿ, ಗೆಲ್ಲಿಸ್ತೀವಿ ಅಂತ. ಅವೆರಡು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಟ್ಟಿವಿ. ಅವಾಗ ಒಂದು ಮಾತು ಹೇಳಿದ್ರು, ಈಗ ಇವರನ್ನು ಗೆಲ್ಲಿಸ್ಕೊಡ್ರಿ, ನಿಮ್ಮನ್ನ ವಿಧಾನ ಪರಿಷತ್ನ ಸದಸ್ಯರು ಮಾಡ್ತೀವಿ, ಅದು ಇನ್ನೂ ಮುಂದೆ 5 ವರ್ಷದ ಅದನ್ನ ಮಹೇಶ್ ಕೊಡೋಣ, ನೀವು 23ಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒಡಂಬಡಿಕೆ ಮಾಡಿಕೊಂಡು ಆ ಕರಾರಿನ ಮೇಲೆ ಆಯ್ತು. ಈ ಚುನಾವಣೆ ಬಂತಲ್ಲ, ಚುನಾವಣೆ ಬಂದ ಮೇಲೆ ಯಡಿಯೂರಪ್ಪನವ್ರು ಹೇಳಿದ್ರು, ಇಲ್ಲ ಅವ್ರಿಗೇನ ನಾವು ಟಿಕೆಟ್ ಕೊಡ್ತೀವಿ, ನೀವು ಮತ್ತೆ MLC ಆಗಿ ಉಳಿಬೇಕು ಅಂತ. ನಾನು ಹೇಳಿದೆ, ಮಾತಿಗೆ ತಕ್ಕಂತೆ ನಡಿಬೇಕಾಗಿದ್ದು ನಿಮ್ಮ ಧರ್ಮ. ಕುಮಾರಸ್ವಾಮಿಗೆ ಏನು ಹೇಳ್ತಿರಲ್ಲ, ಆ ಹಣಿಪಟ್ಟಿ ನಿಮಗೂ ಕಟ್ತಾರೆ ಜನ ಅಂತ ಹೇಳಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಎಲ್ಲ ಕಡೆ ಹೇಳಕತ್ತಾರೆ, ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ ಸವದಿ ಪಕ್ಷ ಇವ್ರಿಗೆಲ್ಲನೂ ಕೊಟ್ಟಿತ್ತು. ಅವರಿಗೆ ಮುಖ್ಯಮಂತ್ರಿ ಮಾಡಿತ್ತು, ಉಪಮುಖ್ಯಮಂತ್ರಿ ಮಾಡಿತ್ತು, ಅವರಿಗೆ ರಾಜ್ಯದ ಅಧ್ಯಕ್ಷರು ಮಾಡಿತ್ತು, ವಿರೋಧ ಪಕ್ಷದ ಸ್ಥಾನ ಕೊಟ್ಟಿತ್ತು, ಸ್ಪೀಕರ್ ಮಾಡಿತ್ತು. ಇವರು ಇಷ್ಟೆಲ್ಲ ಕೊಟ್ಟ ಮೇಲೆ ಪಕ್ಷದ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳ್ತಾರಲ್ಲ, ಯಡಿಯೂರಪ್ಪನವ್ರು ಸ್ವಲ್ಪ ಯಾಕೋ ಮರು ಜಾಸ್ತಿ ಆಗೈತಿ. ಅಲ್ರಿ, ನೀವೊಂದ್ಸಲ ಮುಖ್ಯಮಂತ್ರಿ KGP ಮಾಡಲಿಲ್ಲ, ಮತ್ತೆ ಅವಾಗ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ವಿರೋಧ ಪಕ್ಷದ ಸ್ಥಾನ ಕೊಟ್ಟಿ ಅಧ್ಯಕ್ಷರು ಮಾಡಿತ್ತು. ಅವಾಗ ನಿಮಗೆ ನೆನಪಾಗ್ಲಿಲ್ಲ ಪಕ್ಷ ಏನು ಮಾಡೈತಿ ಅಂತ ಹೇಳಿ. ತನಗಾದ್ರೆ ಹೆಂಗ ಬೇಕಾದಂಗ ನಡೀತದ. ಆದ್ರೆ ಸಣ್ಣ ಕಾರ್ಯಕರ್ತರು ನಮ್ಮಂತವ್ರು ಏನಾದ್ರೆ ಮಾಡಿದ್ರೆ ಅದು ಪಕ್ಷ ದ್ರೋಹದ ಕೆಲಸ ಅಂತ. ಅಕ್ಷಮ್ಯ ಅಪರಾಧ ಅಂತ ಅವ್ರದ್ದು ಶಬ್ದ, ಅಕ್ಷಮ್ಯ ಅಪರಾಧ. ಬೆನ್ನಿಗೆ ಚೂರಿ ಹಾಕಿದ್ರು ಅಂತ. ಅವಾಗ ಹಿಂದ KGP ಆದಾಗ ನಾವು ಹೋಗ್ಲಿಲ್ಲಲ್ಲ, ಅವಾಗ ಹತ್ರನಾಗ ಬಂದ ಕಿಶನ್ ಮತ್ತು ಅವಾಗ ಶುರು ಮಾಡ್ರ. ಈ ಲಕ್ಷ್ಮಣ ಸವದಿನ ಮಂತ್ರಿನ ಮಾಡಿದ್ದೆ, ಎಲ್ಲ ಮಾಡಿದ್ದೆ, ನಾನು ಕೂಡ ಬರ್ಲಿಲ್ಲ, ನಾನು ಬೆನ್ನಿಗೆ ಚೂರಿ ಹಾಕಿರೋದು. ಇಲ್ಲಿ ಬಂದಿರೋ ಇಲ್ಲ, ಬರ್ತಾರಲ್ಲ, ಬಂದಾಗ ಒಂದ್ಸಲ ಬಿಸಿರಿಗೆ ಕಾರ್ಯಕ್ರಮ ಮಾಡಕ್ ಹೇಳ್ತೀನಿ, ಬೇರೆದವ್ರಿಗೆ ಹಚ್ಚಿ. ಇಲ್ಲಿ ಬಂದಾಗ ಒಂದ್ಸಲ ಕೇಳ್ರು, ನೀ ಯಾರ್ಯಾರಿಗೆ ಬೆಣ್ಣಿ ಚೂರಿ ಹಾಕಿದ್ರಿ, ನಿಮಗೆ ಯಾರ್ಯಾರು ಹಾಕಿರೋ ಒಂದು ಸವಿಸ್ತರವಾಗಿ ಹೇಳ್ರಿ ಅಂತ ಕೇಳ್ರು. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಈಗ ಅದರ ಸಂದರ್ಭನೂ ಅಲ್ಲ. ಅವರ ನಮ್ಮ ಸಮಾಜದ ಹಿರಿಯರು, ಅವ್ರಿಗೆ ಗೊತ್ತು ಯಾವಾಗ ಹಾಕೈತೆ ಗೊತ್ತೈತಲ್ಲ. ಈಗ 2024 ಮುಗಿತೈತಲ್ಲ, 2024 ಮುಗಿದ್ಮೇಲೆ ಈ ಯಡಿಯೂರಪ್ಪನವರು ಅವಾಗ ಏನೇನು ಹೇಳ್ತಾರೆ ಅವಾಗ ನೀವು ನೋಡ್ಕೊಳಕ್ಕೆ. ಅದಿರಲಿ, ಅದ್ರ ಬಗ್ಗೆ ಬಹಳ ಚರ್ಚೆ ಮಾಡೋದು ಬೇಡ. ಇನ್ನ 3 ಕಾರ್ಯಕ್ರಮಗಳದಾವ. ನಾನು 20 ವರ್ಷದ ಸಂದರ್ಭದಲ್ಲಿ ನಮ್ಮ MB ಪಾಟೀಲ್ ರವರಿಗೆ, ನಾವು BJP ಇದ್ದಾಗ ಈಗೇನ ನಮ್ಮ ಗೌಡ್ರು ಇರ್ಬೋದು, ಸಾವಂತ್ ಅವ್ರು, ಇವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡಿದೀವಿ. ಅವರು ನಮ್ಮನ್ನು ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ಆದ್ರೆ ಇವತ್ತಿನ ದಿವಸ BJPದು ಏನಾಯ್ತು ಅನ್ನೋದು ನನಗೆ ಯಾವಾಗ ಗೊತ್ತಾತಂದ್ರೆ, ಮೊನ್ನೆ ಸುಮಾರು ಒಂದು ತಿಂಗಳ ಹಿಂದೆ ಬಾಗಲ ಹಾಕಿ ಏನು ಒಳಗೆ ಗುಮ್ಮಿಲ್ಲ ನನಗೆ. ಅವಾಗ ಗೊತ್ತಾಗ್ತಿದ್ದು ಇದು ಬೇರೆ ಐತಿ. ನಾನು ಹಂಗ ತಿಳ್ಕೊಂಡಿನಿ. ಮೊದಲೇ BJP ಅಂದ್ರೆ ಇದೇನು ಭಾರಿ ಐತೆ ಅಂತ ತಿಳ್ಕೊಂಡಿನಿ. ನಮಗೆ ತಿಳಿಯಾಗುಡ್ಲಿಲ್ಲ. ಯಾವಾಗ ಒಂದು ತಿಂಗಳ ಹಿಂದೆ ಕೊಂಡಿ ಹಾಕಿರು, ಅವಾಗ ನಮಗ ಅರ್ಥ ಆಯ್ತು, ನಮ್ಮದಿಲ್ಲಿ ಬಾಳೆ ನಡೆಯಾಗಿಲ್ಲ ಅಂತೇಳಿ. ಅಂತ ಒಂದು ಸನ್ನಿವೇಶಗಳನ್ನ ನೋಡ್ಕೊಂಡಂತ ಸಂದರ್ಭದೊಳಗ ನಾನು MB ಪಾಟೀಲ್ರಿಗೆ ಇವತ್ತು ಅಭಿನಂದನೆ ಹೇಳಬೇಕಾಗ್ತದೆ.
ನಾನು ಯಾಕೆ ಎಂ ಬಿ ಪಾಟೀಲ್ಗೆ ಅಭಿನಂದನೆ ಹೇಳ್ಬೇಕಾಗತ್ತಂದ್ರ ಅಂತ ಒಂದು ಕಷ್ಟ ಕಾಲದೊಳಗೆ ನನಗೆ ತೋಚದೇ ಇರ್ತಕ್ಕಂಥ ಸಂದರ್ಭದೊಳಗೆ ಭಾರತೀಯ ಜನತಾ ಪಕ್ಷ ಹೊರಗೆ ನಾನು ದಬ್ಬತಕ್ಕಂಥ ಸಂದರ್ಭದೊಳಗೆ JDS ಹೋಗ್ಬೇಕು ಅಥವಾ ಪಕ್ಷೇತರಾಗಿ ನಿಲ್ಲಬೇಕು ಅಂತೇಳಿ ನಾನು ಚಿಂತನೆಯನ್ನು ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲು ಕರೆ ಮಾಡಿದವರು ಯಾರಂತಂದ್ರೆ ಎಂ ಬಿ ಪಾಟೀಲ್. ಎಂ ಬಿ ಪಾಟೀಲ್ ನನಗೇನು ಹೇಳಿದ್ರು ಅಂದ್ರ, ನೀವು ಆ ಕಡೆ ಈ ಕಡೆ ಹೋಗೋಕ್ಕಿಂತಲೂ ಒಬ್ಬ ಒಳ್ಳೆಯ ಕಾರ್ಯಕರ್ತರಿದ್ದೀರಿ, ನಾನು ಒಳ್ಳೆಯ ಕಾರ್ಯಕರ್ತರಿದ್ದೀವಿ, ಒಟ್ಟಿಗೆ ಅದರ ಅಗಲ್ ಬಗಲ್ ಎರಡೂ ಸೇರ್ಕೊಂಡು ಜೋಡೆತ್ತಾಗಿ